IKC ಸಂಯೋಜಕರು ಅವರನ್ನು ಕೂಡ ಮಹಾವಿದ್ಯಾಲಯ ಮತ್ತು ಪ್ರಾಚಾರ್ಯ ವತಿಯಿಂದ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮವನ್ನು ಸಂಯೋಜನೆ ಮಾಡುವಲ್ಲಿ ನನ್ನ ಜೊತೆ ಬೆಂಬಲಿತರಾಗಿ ನಿಂತು ಸ್ಪಂದಿಸಿದಂಥ ಶ್ರೀ ವಿಕ್ರಮ್ ಪಾಂಡೆ ಸರ್ ಅವರು ಸ್ಟೂಡೆಂಟ್ ವೆಲ್ಫೇರ್ನ ಸಂಯೋಜಕರು, ಇವರನ್ನು ಕೂಡ ಮಹಾವಿದ್ಯಾಲಯದ ವತಿಯಿಂದ ಮತ್ತು ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ಆತ್ಮೀಯ ಸಹೋದರರಾದ ರವಿ ಗೋಲಾ ಸರ್ ಹಾಗೂ ನನ್ನೆಲ್ಲ ಮುದ್ದು ಮಕ್ಕಳನ್ನ, ವಿಶೇಷವಾಗಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತವಾದ ನಮ್ಮ ಮುದ್ದು ಮಕ್ಕಳು ವಿದ್ಯಾರ್ಥಿಗಳು. ಹಾಗಾಗಿ ನಮ್ಮ ಕರೆಗೆ ಹೋಗ್ಬಿಟ್ಟು ಈ ಕಾರ್ಯಕ್ರಮ ಡಾಕ್ಟರ್ ರವಿ ಗೋಲಾ ಅವರು ಪುಷ್ಪವನ್ನು ಸಮರ್ಪಿಸಬೇಕಾಗಿದೆ. ಯಾರು ಪ್ರಾಣಶೈಲರ್ ಅಂದ್ರೆ ಯಾರು, ಪಾವತಿಗಳು ಹೇಗಿರುತ್ತೆ, ಮತ್ತೆ ಅವ್ರಿಗೆ ಕಾನೂನುಗಳು ಬರ್ತಿದ್ದಾವೆ, ಮುಂಚೆ ಹಾಗೆ ಚುನಾಯಿಸಿದ್ರೆ ಕೇಸ್ಗಳಾಗ್ತವೆ. ಯಾಕಂದ್ರೆ ಗೊತ್ತಿಲ್ಲದೆ ನಾವು ಏನೋ ಮಾತಾಡಕ್ಕೆ ಹೋಗ್ತೀವಿ, ಇನ್ನೊಂದು ಕೇಸ್ಗಳಾಗೋ ಚಾನ್ಸಸ್ ಇರ್ತವೆ. ಅದೆಲ್ಲ ಆಗ್ಬಾರ್ದಂದ್ರೆ ನಾವು ಅಟ್ಲೀಸ್ಟ್ ಯಾವ ರೀತಿಯ ಸಮುದಾಯ ಜೊತೆ ವರ್ತನೆ ಮಾಡ್ತೀವಿ ಮತ್ತೆ ಯಾವ ರೀತಿ ನಡ್ಕೊಂತೀವಿ ಅಂತೇಳಿ ಮಾತಾಡ್ತಾ ಹೋಗ್ಬೋದು. ನಾವು ಬೇಸಿಕ್ ಆಗಿ ಗೊತ್ತಿದೆಯಾ ಟ್ರಾನ್ಸ್ಜೆಂಡರ್ ಯಾರು ಗೊತ್ತಿಲ್ಲ, ಟ್ರಾನ್ಸ್ಜೆಂಡರ್ ಅಂದ್ರೆ ಸಿನಿಗೆ ಅವ್ರಿಗೆ ಹೇಗಿರ್ತಾರಂತಂದ್ರೆ ಹೇಳ್ಬೋದಾ? ಮತ್ತೆ ಜೋಡಿ ಹೌದಲ್ಲ, ಮಂಗಳಮುಖಿ ಸಮುದಾಯ ಹುಟ್ಟಾನೆ ಹಾಗೆ ಬಿಟ್ಟಿರ್ತಾರ ಕಡು ಹೆಂಗಾಗಿ ಸಾಧ್ಯ? ಮೊಬೈಲ್ ಅಂದ್ರೆ ಹೇಳ್ತಾ ನಂಗೆ ಹೆಣ್ಮಗು ಅಂತ ಇಲ್ವಲ್ಲ. ಅಲ್ಲಿ ಸಮಾಜ ಮತ್ತೆ ಸಾಮಾಜಿಕವಾಗಿ ಅಲ್ಲಿ ಗುರುತಿಸಲಿಕ್ಕೆ ಪ್ರಾರಂಭ ಆಗ್ತಾ ಹೋಗುತ್ತೆ. ನಾವು ನೋಡ್ಬೋದು ಗಂಡು ಮಗು ಮತ್ತೆ ಹೆಣ್ಣು ಮಗು ಜನನದ ಏನಾಗುತ್ತೆ ಇಂಟರ್ಕೋರ್ಸ್ ಆಗಿ ಡೆವಲಪ್ ಆಗ್ತಾ ಇರುತ್ತೆ ಪಾರ್ಟ್ಸ್. ಅಲ್ಲಿ ಪಾರ್ಟ್ಸ್ ಡೆವಲಪ್ ಬೇರೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರು. ಮಗುನ ಹೆಣ್ಮಗುವಾಗಿ ಬೆಳೆಸಿದ್ದಾರೆ. 3ನೇ ಕ್ಲಾಸ್ ಬರುವಾಗ ಮಗುಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ದಾರಿ ಬೀಸಕ್ಕೆ ಸ್ಟಾರ್ಟ್ ಆಗಿದೆ. ಅವಾಗ ಫ್ಯಾಮಿಲಿ ದಿಕ್ಕೋಚದೆ ನಮ್ಮ ಮಗುನ ಸಾಯಿಸ್ಬೇಕೆಲ್ಲ, ನಾವೇ ಸುಸೈಡ್ ಮಾಡ್ಕೋಬೇಕೆಲ್ಲ ಫ್ಯಾಮಿಲಿ ಅಂತ ನಿರ್ಧಾರ. ಮತ್ತೆ ಯಾರೋ ಲೋಕಲ್ ನಾವು ಬೇರೆ ಬೇರೆ ಸಂಘಟನೆ ಜೊತೆ ಕೆಲಸ ಮಾಡೋದಿಲ್ಲ, ಇಲ್ಲಿ ಹೋಗಿ ಅಂತ ಹೇಳಿ ನಮಗೆ ಕಾಂಟ್ಯಾಕ್ಟ್ ಮಾಡಿದಾಗ ನಾವು ರೆಫರ್ ಟು ಡಿಮ್ಯಾಂಡ್ಸ್ ಅಲ್ಲಿ ಅವರಿಗೆ ಕೌನ್ಸಿಲಿಂಗ್. ಈಗ ಮಗು ಚೆನ್ನಾಗಿ ಓದ್ತಾ ಇದೆ, ಮಗು ಚೆನ್ನಾಗಿ ಎಜುಕೇಶನ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಅಂದ್ರೆ ಮಗು ನಿರ್ಧಾರ ಮಾಡ್ತಾರೆ ನಾನು ಗಂಡಸ ಹೆಂಗಸ ಇಲ್ಲ ಗಂಡಸ. ಅಂದ್ರೆ ಬಂದು ಮಗುವಿನ ಹಕ್ಕುಗಳಿದ್ದಾವೆ. ದಿನೇಶ್ ಅವ್ರನ್ನ ದಾರಿ ಇದೆ ವೇಷ ಇದೆ ಅಂತೇಳಿ ದಿನೇಶ್ ಅವ್ರನ್ನ ನೀವು ಗಂಡಸ ಅಂತ ಹೇಳಿದ್ರೆ ದಿನೇಶ್ ಹೋಗ್ತೀಯ ಹೋಗಲ್ಲ. ಈಗೆಲ್ಲ ಇಟ್ಕೊಂಡು ಜಾನಪದ ಕಲಿ ಚೌಕಿ ಇವೆಲ್ಲ ಬಾರಿಸ್ಕೊಂಡಿರೋರು ಮಂಜಮ್ಮ ಚೌಕಿ ಅಂತ ಕೂರಿಸ್ತಾರೆ. ಮಂಜಮ್ಮ ಚೌಕಿ ಹೆಸರು ಕೇಳಿರ್ಬೋದು. ಭಾವನೆಗಳನ್ನ ಬಚ್ಚಿಟ್ಕೊಂಡು ದುಡ್ಡು ಮಾಡ್ತಾ ಇರೋ ಮೆಜಾರಿಟಿ ಜನ ನಮ್ಮ ಸಮಾಜದಲ್ಲಿ ಅರ್ಥ ಆಯ್ತಲ್ಲ. ಇದೆಲ್ಲ ಬೇಸಿಕ್ ಆಗಿ ಟ್ರಾನ್ಸ್ಜೆಂಡರ್ ಅಂದ್ರೆ ಇವ್ರೆಲ್ಲಾರು ಸೇರಿ ಟ್ರಾನ್ಸ್ಜೆಂಡರ್. ನೀವು ನೋಡ್ಬೋದು ಮಂಜಮ್ಮ ಚೌಕಿ ಇರ್ಬೋದು, ಈ ಬಿಜಾಪುರದವರೇ ಸಿದ್ದಮ್ಮ ಜೋಗತಿ, ಇದು ವಿಜರ ಅಂತ ಹೇಳಿ ತಿಳಿಸ್ಕೊಳ್ಳೋರು. ಲಾಸ್ಟ್ ಫೋಟೋ ಗಂಡ ಹೆಂಡತಿ ಹೆಂಗ್ಸಾಗಿ ಸರ್ಜರಿ ಆಗಿ
ಮಿಡ್ಲಲ್ಲಿ ಮುಂದಿನ ಕ್ಯಾರೆಕ್ಟರ್ ಸಮಾಜವಾಗಿ ಇದ್ದಂತ ಲಾಸ್ಟ್ ಫೋಟೋ ಚೆನ್ನಾಗಿ ಬಿಟ್ಟು ಬೆಳೆಸಾಗಿ ಬರ್ತಾರಂತ ಹಾರ್ಮೋನ್ ಕ್ಯಾರೆಕ್ಟರ್ ಸ್ಟಾರ್ಟ್ ಆಗುತ್ತೆ. ಹಾರ್ಮೋನ್ ತಗೊಳ್ತಾರೆ, ದಾಡಿ ಮೀಸೆ ಎಲ್ಲ ಬರಕ್ ಸ್ಟಾರ್ಟ್ ಆಗುತ್ತೆ. ಸಾಕಷ್ಟು ವೈವಿಧ್ಯತೆಗಳು ಮತ್ತು ವೈವಿಧ್ಯ ಟ್ರಾನ್ಸ್ಜೆಂಡರ್ ಸಹಿ ಇದೆ. ಪ್ರಯೋಜನ ಇಲ್ಲ ಅಂತ ಅವ್ರಿಗೆ ಬೈದಿದ್ದಾರೆ. ಅಟ್ಲೀಸ್ಟ್ ನಿಮ್ ಮಕ್ಕಳಿಗೆ ಇದನ್ನ ಪಾಠ ಮಾಡ್ರಿ ಅಂತ ಹೇಳ್ತಿದ್ದೇನೆ. ನಾನು ಮೂಲತಃ ಈ ಕಡೆ ನೋಡ್ಕೊಂಡು ನಾನು ಬಿಜಾಪುರ ಬೆಂಗಳೂರಲ್ಲಿ ಇರೋದು 20 ವರ್ಷ ಆಯ್ತು. ಅಂದ್ರೆ ಯಾಕಂತ ಈ ಪದನ ಯೂಸ್ ಮಾಡ್ತಿದ್ರೆ ನಮ್ಮಿಂದ ಒಂದ್ ಜೀವನ ಸರಿಪಡಿಸೋದು ನಾನು 7th 8th 9th 10th ಇಲ್ಲ ಫಸ್ಟ್ PU ಸೆಕೆಂಡ್ ಡಿಗ್ರಿ ಬಂದಾಗ ನನ್ನ ಮಕ್ಕಳಿಂದಾನೆ ನನ್ನ ಫ್ರೆಂಡ್ಸ್ ಇಂದಾನೆ ನನಗೆ ಚೆಕ್ಕ 9 ಈ ಕೆಟ್ಟ ಪದಗಳನ್ನು ಬಳಕೆ ಸ್ಟಾರ್ಟ್ ಆಗ್ತದೆ. ಮುಂಚೆ ಪದಗಳು ಬಳಕೆ ಮಾಡಿದ್ರೆ ಕಾನೂನು ಏನಿರ್ಲಿಲ್ಲ. ಆದ್ರೆ ಇವಾಗ ಬಳಕೆನ ಡೌನ್ ಮಾಡೋಣ. ಮತ್ತೆ ಪ್ರತಿ ಪೊಲೀಸ್ ಸ್ಟೇಷನ್ ಅಲ್ಲೂ ಟ್ರಾನ್ಸ್ಜೆಂಡರ್ ಕೇಸ್ ಹ್ಯಾಂಡಲ್ ಮಾಡಕ್ಕೆ ಒಬ್ಬರು ಪೊಲೀಸರು ನೇಮಕ ಮಾಡಿದ್ದಾರೆ ಎಂತ ಕರ್ನಾಟಕದಲ್ಲಿ. ಮತ್ತೆ ಬೇಜಾರಿಲ್ಲ, ಆದ್ರೆ ಪಬ್ಲಿಕ್ ಅಲ್ಲಿ ನಾವು ಅದನ್ನ ಬಳಕೆ ಮಾಡೋದನ್ನ ಕಲಿಯಬಹುದು. ಅಟ್ಲೀಸ್ಟ್ ಅವ್ರನ್ನ ಕೇಳೋದು, ನಿಮಗೆ ಹ್ಯಾಕ್ ಕರೆಯೋಣ ಅಂತ ಕರಿಬಹುದು ಅಂತ ಅವ್ರನ್ನ ಕೇಳ್ಬೋದು. ಏನಾದ್ರು ಡೌಟ್ಸ್ ಇದೆಯಾ? ಫಸ್ಟ್ ಅಂದ್ರೆ ನಂಗೆ ಹೇಳಿದ್ವಿ ಸುಮ್ಮನೆ ಅರ್ಥ ಆಗಿದ್ದ ಅಂತ ಒಂದ್ಗಡೆ ನಾನು ಅನ್ಕೊಂಡಿದ್ದೆ. ಎಲ್ಲ ಡಿಗ್ರಿ ಅಲ್ಲಿ ಡಿಗ್ರಿ ಸಾಕಷ್ಟು ಪ್ರಶ್ನೆಗಳು ಸಿಂಹನೇ ಇರ್ಬೇಕು. ನಾನು ಹಾಸ್ಟೆಲ್ ಮಕ್ಕಳು ಬಿಡಲ್ಲ, ನಾನು ಹಾಸ್ಟೆಲ್ ಓರಿಯಂಟೇಶನ್ ಮಾಡ್ತಾ ಇದ್ದೀನಿ. ಹಿಂದೆ ಹಾಸ್ಟೆಲ್ ಓರಿಯಂಟೇಶನ್ ಆದ್ರೆ ನಿಮ್ಗೆಲ್ಲ ಹೆಂಗ್ ಮಾತಾಡೋಣ ಅಂತೇಳಿ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ಓಪನ್ ಆಗಿ ಮಾತಾಡೋದು ಏನೇನು ತೋರಿಸ್ತೀನಿ.